ನೋಡಿ, ಈಗ ನಾನು ನಿಮಗೆ ಹೇಳೋಕೆ ಹೊರಟಿರುವಂತಹ ಸ್ಟೋರಿ ರೇಪಿಸ್ಟ್ ಪ್ರಜ್ವಲ್ಲ ರೇವಣ್ಣ ಈತನಿಗೆ ಸಂಬಂಧಿಸಿದಂತಹ ಸ್ಟೋರಿ. ನಿಮಗೆ ಗೊತ್ತಿದೆ, ಪವರ್ ಟಿವಿಯ ಹೊಡೆತಕ್ಕೆ ಕಾಮಿ ಪ್ರಜ್ವಲ್ಲ ಜೈಲು ಪಾಲಾಗಿದ್ದಾನೆ. ಸುಮಾರು 9 ತಿಂಗಳಾಯಿತು ಆತ ಜೈಲಿಗೆ ಹೋಗಿ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾನೆ ಮಾಜಿ ಸಂಸದ. ಇದೀಗ ಯಾಕೆ ಸುದ್ದಿ ಹೊರಗೆ ಬರ್ತಾ ಇದೆ ಮತ್ತೆ ಇದು ಅಂತಂದ್ರೆ, ಈ ಪ್ರಜ್ವಲ್ಲ ಬಗ್ಗೆ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮಾತಾಡಿದ್ದಾನೆ. ಏನಂತ? ತನ್ನ ಸಹೋದರನ ಬಿಡುಗಡೆಯ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾನೆ. ಏನಂತ ಭವಿಷ್ಯ ನುಡಿದಿರೋದು ಸೂರಜ್ ರೇವಣ್ಣ? ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಲ್ಲಿ ಇದ್ದಾನಲ್ವಾ, 9 ತಿಂಗಳಾಯ್ತಲ್ವಾ. ಏನು ಭವಿಷ್ಯ, ಬಿಡುಗಡೆ ಭವಿಷ್ಯ, ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಸೂರಜ್ ರೇವಣ್ಣ ಹೇಳಿದ್ದು ಒಂದು ವೇದಿಕೆಯಲ್ಲಿ, ಇನ್ನೊಂದು ತಿಂಗಳಲ್ಲಿ ಹೊರಗೆ ಬರ್ತಾನಂತೆ ರೇಪಿಸ್ಟು. ಹಿಂಗೆ ಹೇಳಿದ್ದು. ಏನೋ ತಲೆ ಕೆಡ್ಸ್ಕೊಬಿಡಿ ನೀವು. ತಮ್ಮ ಬೆಂಬಲಿಗರುಗಳು ಹೇಳಿದ್ದು ಏನೋ ಒಂದು 5 ಜನನೋ 6 ಜನನೋ ಇದ್ರು ಅಂತ ಅನ್ಸುತ್ತೆ. ಸೂರಜ್ ಅಭಯ ಕೊಡ್ತಿರೋದು ಅವ್ರಿಗೆ, ನಾವು ನೀವು ಎಲ್ಲರೂ ಒಟ್ಟಿಗೆ ಪ್ರಜ್ವಲ್ನ ಸ್ವಾಗತ ಮಾಡೋಣ ಅಂತ. ಗರಂದಾರಿ ಕೆಲಸ ಮಾಡಿದ್ದಾನಲ್ಲ ಪ್ರಜ್ವಲ್ಲ, ಅದಕ್ಕೆ ಇತ್ತೀಚೆಗೆ ಪ್ರಪಂಚ ಇವತ್ತಿಗೆ ಎಲ್ಲ ಪ್ರಪಂಚ ಮುಗಿದೋಗಿಲ್ಲ, ಇನ್ನೂ ಇದೆ ಪ್ರಪಂಚ ಹೀಗಂತ ಸೂರಜ್ ರೇವಣ್ಣ ಹೇಳಿದ್ದು ಆ ವಿಡಿಯೋದಲ್ಲಿ. ಮುಂದಿನ ರಾಜಕೀಯ ಏನು ಅನ್ನೋದು ನನಗೆ ಗೊತ್ತಿದೆ. ಹೊಳೆನರಸೀಪುರದ ಚಾಕೇನಹಳ್ಳಿ ಕಟ್ಟೆ ಗ್ರಾಮದಲ್ಲಿ ಸೂರಜ್ ಈ ಹೇಳಿಕೆಯನ್ನು ಕೊಟ್ಟಿರೋದು. ನೋಡಿ, ಸ್ಥಳೀಯ ಯುವಕರ ಕ್ರಿಕೆಟ್ ಟೂರ್ನಿ ಇತ್ತು, ಅದನ್ನು ಉದ್ಘಾಟನೆ ಮಾಡಿ ಸುಮ್ಮನೆ ಸೈಲೆಂಟಾಗಿ ಬರೋದು ಬಿಟ್ಟು ಬೇಕಿತ್ತ ಇದೆಲ್ಲ ಸಪೋರ್ಟ್ ಮಾಡ್ಕೊಂಬರೋದು. ಏನೇನಂದ್ರು ಸೂರಜ್ ರೇವಣ್ಣ ಈ ಕ್ರಿಕೆಟ್ ಟೂರ್ನಿ ಉದ್ಘಾಟನೆ ಟೈಮ್ನಲ್ಲಿ, ಬನ್ನಿ ನೋಡೋಣ. ಪ್ರಜ್ವಲ್ ರೇವಣ್ಣ ಅವರು ಕೂಡ ಇನ್ನೊಂದು ತಿಂಗಳ ಹೊರಗೆ ಬರ್ತಾರೆ, ತಲೆ ಕೆಡಿಸ್ಕೊಬೇಡಿ. ನಾವು ನೀವು ಎಲ್ಲರೂ ಒಟ್ಟಿಗೆ ಅವ್ರನ್ನ ಸ್ವಾಗತ ಮಾಡೋಣ. ಪ್ರಜ್ವಲ್ ರೇವಣ್ಣ ಅವರು ಕೂಡ ಇನ್ನೊಂದು ತಿಂಗಳ ಹೊರಗೆ ಬರ್ತಾರೆ, ತಲೆ ಕೆಡಿಸ್ಕೊಬೇಡಿ. ನಾವು ನೀವು ಎಲ್ಲರೂ ಒಟ್ಟಿಗೆ ಅವ್ರನ್ನ ಸ್ವಾಗತ ಮಾಡೋಣ. ಯಾರು ತಲೆ ಕೆಡಿಸ್ಕೊಂಡಿಲ್ಲ ನೋಡಿ, ಬರೀ ಸೂರಜ್ ಅಷ್ಟೇ ತಲೆ ಕೆಡಿಸ್ಕೊಂಡಿರೋದು. ಯಾವ ಗರಂದಾರಿ ಕೆಲಸ ಮಾಡಿ ಜೈಲ್ ಸೇರಿದ್ದಾನೆ ಅಂತ ಇಡೀ ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ಗೊತ್ತು ಅಲ್ಲ. ಪ್ರಜ್ವಲ್ ರೇವಣ್ಣ ರಿಲೀಸ್ ಆದರೆ ಒಟ್ಟಾಗಿ ಸ್ವಾಗತ ಮಾಡ್ಬೇಕಂತೆ. ಗರಂದಾರಿ ಕೆಲಸ ಮಾಡಿಬಿಟ್ಟಿದ್ದಾನಲ್ಲ, ಅದಕ್ಕೆ ಈಗಲಿಂದಲೇ ರೆಡಿ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಇರೋದು ಸೂರಜ್. ಪ್ರಜ್ವಲ್ ರೇವಣ್ಣ ರಿಲೀಸ್ ಆಗೇ ಆಗ್ತಾನೆ ಅನ್ನೋ ಗ್ಯಾರಂಟಿ ಈತನಿಗಿದೆ. ಈ ಹಿಂದೆ ನೋಡಿದ್ರಲ್ಲ, ಸುಪ್ರೀಂ ಕೋರ್ಟು ಡೈರೆಕ್ಟ್ ಆಗಿ ಬೇಲ್ ಅರ್ಜಿಯನ್ನ ರಿಜೆಕ್ಟ್ ಮಾಡ್ತು, ವಜಾ ಮಾಡಿಬಿಡ್ತು. ಯಾವ ಗನಂದಾರಿ ಕೆಲಸ ಮಾಡಿದ್ದಾನೆ ಅಂತ ಸ್ವಾಗತ ಮಾಡ್ತೀರಾ ಸ್ವಾಮಿ? ಎಲ್ಲರೂ ಸೇರಿ ಸ್ವಾಗತ ಮಾಡುವಷ್ಟು ಗ್ರೇಟ್ ಕೆಲಸ ಏನೇನೋ ಮಾಡಿಲ್ಲ, ಏನೂ ಕಿದ್ದಬಾಕಿಲ್ಲ. ಹೋಗ್ಲಿ, ಪ್ರಜ್ವಲ್ ಅಕಸ್ಮಾತ್ ರಿಲೀಸ್ ಆದರೆ ಜನರ ಮುಂದೆ ಮುಖ ತೋರ್ಸಕ್ಕಾಗತ್ತಾ? ಅಲ್ಲಿನ ಮಹಿಳೆಯರೇ ಭಯ ಪಡ್ತಿದ್ದಾರೆ. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ರಿಲೀಸ್ ಆಗ್ತಾನೆ ಇನ್ನೊಂದು ತಿಂಗಳಲ್ಲಿ ಅಂತ ಸೂರಜ್ ರೇವಣ್ಣ ಹೇಳಿದ್ದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಇಡೀ ಹಾಸನದ್ದು ತುಂಬ. ಮತ್ತೆ ಬಂದ ಇವನು, ಇನ್ನೇನೇನು ಕಾದಿದೆಯೋ ಅಂತೇಳಿ ಮಹಿಳೆಯರು ಭಯ ಪಡ್ತಿದ್ದಾರೆ. ಸೇಫ್ ಇಲ್ಲ ಅಲ್ಲಿ ಅನ್ನೋ ಮಾತುಗಳು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ರೂಪೇಶ್, ಪ್ರಜ್ವಲ್ ರೇವಣ್ಣ ರಿಲೀಸ್ ಆಗ್ತಾನೆ ಅಂತೇಳಿ ಸೂರಜ್ ರೇವಣ್ಣ ಒಂದು ಕಾರ್ಯಕ್ರಮದಲ್ಲಿ ಹೇಳಿರೋದು ಅಲ್ಲ, ಇದ್ದಿದ್ದು ಒಂದು 5-6 ಜನ ಅವ್ರ ಮುಂದೆ ಹೇಳಿರೋದು. ಹಿಂಗೆ ಯಾವ ಮುಖ ಇಟ್ಕೊಂಡು ಬರ್ತಾನೆ? ಜೊತೆಗೆ ಹಾಸನದ ತುಂಬ ಮಹಿಳೆಯರು ಭಯ ಪಡ್ತಿದ್ದಾರೆ ಈತ ಏನು ಸೂರಜ್ ರೇವಣ್ಣ ಹೇಳಿಕೆ ಕೊಟ್ಟ ಮೇಲೆ. ಅಯ್ಯೋ ಮತ್ತೆ ಬಂದ ಇವನು ಅಂತ. ಈ ಹೇಳಿಕೆಯ ಹಿಂದಿನ ರಹಸ್ಯ ಏನು ಅಂತ? ಶರತ್, ಪ್ರಜ್ವಲ್ ರೇವಣ್ಣ ಕಾಮಕಾಂಡಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಸಹವಿವರವಾಗಿರ್ತಕ್ಕಂಥ ವರದಿಯನ್ನ ಮಾಡಿತ್ತು. ಮೊದಲು ಯಾಕಂತೇಳಿ ಏಪ್ರಿಲ್ 25 ಮಧ್ಯಾಹ್ನ 2:30, ಯಾಕಂತೇಳಿದ್ರೆ ಅದು ಚುನಾವಣಾ ಸಮಯ ಆಗಿತ್ತು. ಆ ಸಂದರ್ಭದಲ್ಲಿ ಪವರ್ ಟಿವಿಗೆ ಒಂದಿಷ್ಟು ಪ್ರಜ್ವಲ್ ರೇವಣ್ಣ ಅವರು ಕಾಮಕಾಂಡಕ್ಕೆ ಸಂಬಂಧಪಟ್ಟಂತ ಪ್ರಜ್ವಲ್ ರೇವಣ್ಣನ ಏನು ಈ ಒಂದು ಸಿಡಿ ವಿಡಿಯೋಗಳೆಲ್ಲವೂ ಕೂಡ ಪವರ್ ಟಿವಿ ಸಿಕ್ಕಿತ್ತು. ಇದಕ್ಕೆ ಸಂಬಂಧಪಟ್ಟ ಸಮಗ್ರವಾಗಿರ್ತಕ್ಕಂಥ ವರದಿಯನ್ನ ಮಾಡಿತ್ತು. ಅದಾದ ಬಳಿಕ ಎಲ್ಲವೂ ಕೂಡ ಗೊತ್ತಾಯಿದೆ. ಇಲ್ಲಿ ಹಾಸನದಲ್ಲಿ ಯಾವ ರೀತಿಯ ಹೋರಾಟಗಳಾಯ್ತು, ಪ್ರತಿಭಟನೆಗಳಾಯ್ತು, ನಾಯಕರು ಮಹಿಳಾ ನಾಯಕಿಯರೇ ಒಂದು ಸಮಾವೇಶವನ್ನು ಮಾಡಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದಿಷ್ಟು ನಿರ್ಣಯಗಳನ್ನು ಕೈಗೊಂಡ್ರು. ಅದಾದ ಬಳಿಕ ಅವರ ಅರೆಸ್ಟ್ಗೆ ಆಗ್ರಹಿಸಿದ್ರು. ಅವರು ವಿದೇಶದಿಂದ ಕರೆಸ್ಕೊಳ್ಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಮಾಡುವಂತ ಪ್ರಯತ್ನ ಮಾಡಿದ್ರು. ಅದಾದ ಬಳಿಕ ಹಾಸನದಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಯ್ತು, ಮಹಿಳೆಯರು ಯಾವ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಸಂತ್ರಸ್ತರು ಇರ್ಬೋದು, ಅದೇ ರೀತಿಯಾಗಿ ಬೇರೆ ಯಾವ ರೀತಿ ಗಿರಿಶಪ್ಪ ಹಾಕಿದ್ರು ಅಂತ ಗೊತ್ತಾಯಿದೆ. ಆದ್ರೆ ಇನ್ನೂ ಕೂಡ ಇಲ್ಲಿ ಸೂರಜ್ ರೇವಣ್ಣ ಬುದ್ಧಿ ಕಲ್ತಿಲ್ಲುವಂತ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಯಾಕಂತ ಹೇಳಿದ್ರೆ ಒಂದೊಂದು ಕಾರ್ಯಕ್ರಮ ಕ್ರಿಕೆಟ್ ಟೂರ್ನಿಮೆಂಟ್ ಇತ್ತು, ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ರೇವಣ್ಣ ಮಾತಾಡ್ತಾರೆ. ಇಲ್ಲಿ ನಾವು ಇಲ್ಲಿಗ
ಎಲ್ಲರೂ ಸೇರಿ ಸ್ವಾಗತ ಮಾಡಬೇಕು ಅನ್ನುವಂತ ವಿಚಾರ ಹೇಳ್ತಾರೆ. ಇನ್ನು 1 ತಿಂಗಳಲ್ಲೇ ಪ್ರಜ್ವಲ್ ರೇವಣ್ಣ ರಿಲೀಸ್ ಆಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ಗೆ ಬೇಲ್ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದಾಗ ಅವ್ರು 6 ತಿಂಗಳು ಅರ್ಜಿ ಸಲ್ಲಿಸಲೇಬೇಡಿ ಅಂತ ಹೇಳಿ ಬೇಲ್ ಅರ್ಜಿಯನ್ನು ವಜಾ ಮಾಡಿತ್ತು. ಹೀಗಾಗಿ ಇದೀಗ ಮತ್ತೆ 1 ತಿಂಗಳಲ್ಲಿ ರಿಲೀಸ್ ಆಗ್ತಾರೆ ಅಂತ ಹೇಳಿದ್ರೆ ಹೇಗೆ ಅಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿಗ ಪ್ರಜ್ವಲ್ ರೇವಣ್ಣ ರಿಲೀಸ್ ಆಗ್ಲಿಕ್ಕೆ ಪ್ರಜ್ವಲ್ ರೇವಣ್ಣರ ಮೇಲೆ ಸಾಕಷ್ಟು ಕೇಸ್ಗಳಿದೆ. ಒಟ್ಟಾರೆಯಾಗಿ 3-4 FIR ಗಳು ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಪ್ರತ್ಯೇಕವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನು ಪಡ್ಕೊಳ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅವ್ರನ್ನ ರಿಲೀಸ್ ಆಗ್ತಾರೆ ಅಂತ ಹೇಳಿದ್ರೆ ಕೋರ್ಟ್ ಬಿಟ್ಟಿದ್ದು, ಕೋರ್ಟ್ ಜಾಮೀನು ಕೊಟ್ಟು ರಿಲೀಸ್ ಆಗ್ತಾರೆ. ಆದ್ರೆ ಸ್ವಾಗತ ಮಾಡ್ಬೇಕು ಅನ್ನೋಂತ ಮನಸ್ಥಿತಿಗಳಿದೆಯಲ್ಲ, ಇದು ಈಗ ಹಾಸನದಲ್ಲಿ ಚರ್ಚೆ ಆಗ್ತಾ ಇದೆ. ಏನಕ್ಕೆ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಇನ್ನೂ ಕೂಡ ಯಾಕಂದ್ರೆ ತಪ್ಪು ಮಾಡಿದ್ದಾರೆ, ಒಂದಿಷ್ಟು ವಿಡಿಯೋಗಳ ದಾಖಲೆಗಳಿದೆ, ಎಲ್ಲವೂ ಕೂಡ ಇದೆ. ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಪ್ರಜ್ವಲ್ ರೇವಣ್ಣ ಏನ್ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಇದೀಗ ಅವ್ರನ್ನ ಸ್ವಾಗತ ಮಾಡ್ಬೇಕು ಅಂತ ಹೇಳಿ ಮಾಡುವಂತ ಮನಸ್ಥಿತಿಗಳಿದೆಯಲ್ಲ, ಸ್ವಾತಂತ್ರ್ಯ ಹೋರಾಟ ಬೇರೆ ಬೇರೆ ಹೋರಾಟಗಾರನ್ನ ನೋಡಿದೀವಿ ನಾವು. ಜೈಲಿಂದ ರಿಲೀಸ್ ಆದಾಗ ಸ್ವಾಗತ ಮಾಡೋದು, ಇಲ್ಲೀಗ ರೇಪ್ ಪ್ರಕರಣ ಸಂಬಂಧಪಟ್ಟಂತ ಅವ್ರೇನಾದ್ರೂ ಹೊರಗಡೆ ಬಂದಾಗಲೂ ಕೂಡ ಸ್ವಾಗತ ಮಾಡ್ಬೇಕು ಅಂತಿದಾರಲ್ಲ, ಇನ್ನು ತಪ್ಪನ್ನು ಅವ್ರು ತಿದ್ದುಕೊಂಡಿದ್ದಾರಾ ಇಲ್ಲ ಅನ್ನೋಂಥ ಪ್ರಶ್ನೆಗಳು ಸಹಜವಾಗಿ ಮೂಡ್ಲಿಕ್ಕೆ ಆರಂಭಿಸಿದೆ ಈಗ ಶರತ್. ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.